ಕೆಲವು ಡಿಟೆಕ್ಟಿವ್ ಮೂವೀಸ್ ನೋಡುವಾಗ ಕೊಲೆಗಾರ ಯಾರು ಅನ್ನೋದನ್ನ ಹುಡುಕೋಕೆ ನಾವು ಡಿಟೆಕ್ಟಿವ್ ಜೊತೆ ಹೊರಡ್ತೀವಿ. ಆದರೆ ಈ ಲಿಸ್ಟ್ನಲ್ಲಿರೋ ಕೆಲವು ಸಿನಿಮಾಗಳಲ್ಲಿ ಕೊನೆವರೆಗೂ ನಿಜವಾಗಿಯೂ ಏನಾಗ್ತಿದೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ. ಒಂದರಲ್ಲಿ ಒಂದು ಸಿಂಪಲ್ ಮರ್ಡರ್ ಕೇಸ್ ಹಿಂದೆ ದೊಡ್ಡ ಸೀಕ್ರೆಟ್ ಇರುತ್ತೆ. ಇನ್ನೊಂದರಲ್ಲಿ ಒಂದು ಸಣ್ಣ ಕ್ಲೂ ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಮತ್ತೆ ಕೆಲವು ಸಿನಿಮಾಗಳಲ್ಲಿ ನಾವು ಗೆಸ್ಟ್ ಮಾಡಿದ ಕೊಲೆಗಾರನೇ ಕೊನೆಗೆ ತಪ್ಪಾಗಿರಬಹುದು. ಅಂಥ 7 ಇಂಟ್ರೆಸ್ಟಿಂಗ್ ಡಿಟೆಕ್ಟಿವ್ ಥ್ರಿಲ್ಲರ್ಸ್ನ ಇವತ್ತಿನ ಲಿಸ್ಟ್ನಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇದರಲ್ಲಿ ಕೆಲವು ಸಿನಿಮಾಗಳು ಕನ್ನಡದಲ್ಲೂ ಅವೈಲೇಬಲ್ ಇವೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಇಂಥ ಸಿನಿಮಾ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಂಬರ್ 7, ನೆಂಜುಕು ನೀಧಿ. 2019ರಲ್ಲಿ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆದ ಆರ್ಟಿಕಲ್ 15 ಮೂವಿಯ ರೀಮೇಕ್ ಇದು. ಸ್ಟೋರಿ ಏನಂದ್ರೆ, ASP ವಿಜಯ್ನ ಒಂದು ಚಿಕ್ಕ ಗ್ರಾಮಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಗೆ ಹೋದ ಮಾರನೇ ದಿನನೇ ಇಬ್ಬರು ಹುಡುಗಿಯರು ಮರಕ್ಕೆ ನೇಣು ಹಾಕಿಕೊಂಡಿರುವುದು ಸಿಗುತ್ತೆ. ಮತ್ತೊಂದು ಹುಡುಗಿ ಮಿಸ್ಸಿಂಗ್ ಆಗಿರ್ತಾಳೆ. ಸೊ ಅಸಲಿಗೆ ಆ ಹುಡುಗಿಯರಿಗೆ ಏನಾಯ್ತು, ಮಿಸ್ಸಿಂಗ್ ಆಗಿರುವ ಹುಡುಗಿ ಎಲ್ಲಿದ್ದಾಳೆ, ಈ ಇಡೀ ಕೇಸನ್ನ ವಿಜಯ್ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಮೂವಿಯ ಕಥೆ. ಬೇಸಿಕಲಿ ಈ ಮೂವಿ ಒಂದು ರಿಯಲ್ ಇನ್ಸಿಡೆಂಟ್ನಿಂದ ಇನ್ಸ್ಪೈರ್ಡ್ ಆಗಿ ಮಾಡಿರೋದು. ಅದಕ್ಕೆ ವಿಲೇಜ್ನಲ್ಲಿ ನಡೆಯುವ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮತ್ತು ಇನ್ಇಕ್ವಾಲಿಟಿಯನ್ನ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗಿಯೂ ಸೂಪರ್ ಆಗಿದೆ. ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಇದು. ಆದರೆ ಮೂವಿಯಲ್ಲಿ ಅಲ್ಲಲ್ಲಿ ಕೆಲವು ಲಾಜಿಕ್ ಮಿಸ್ಸಸ್ ಇವೆ. ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನೋಡಿದ್ರೆ ಸಿನಿಮಾ ಚೆನ್ನಾಗಿಯೇ ಎಂಜಾಯ್ ಮಾಡಬಹುದು. ಇನ್ನು ಮುಖ್ಯವಾಗಿ ಯಾವುದೇ ಬ್ಯಾಡ್ ಲ್ಯಾಂಗ್ವೇಜ್ ಅಥವಾ ಅಡಲ್ಟ್ ಕಂಟೆಂಟ್ ಇಲ್ಲ. ಹಾಗಾಗಿ ಫ್ಯಾಮಿಲಿ ಜೊತೆ ಕೂಡ ನೋಡಬಹುದು. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಸೊ ನಿಮಗೆ ಸೋಷಿಯಲ್ ಇಶ್ಯೂಸ್ ಜೊತೆ ಇನ್ವೆಸ್ಟಿಗೇಷನ್ ಇರೋ ಮೂವೀಸ್ ಇಷ್ಟ ಅಂದ್ರೆ ನೆಂಜುಕು ನೀಧಿ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 7, 100. ತಮಿಳಿನ 100 2019ರಲ್ಲಿ ರಿಲೀಸ್ ಆದ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಸ್ಟೋರಿ ಏನಂದ್ರೆ, ಸತ್ಯ ಅನ್ನೋ ಯುವ ಪೊಲೀಸ್ ಆಫೀಸರ್ಗೆ ಕಂಟ್ರೋಲ್ ರೂಮ್ನಲ್ಲಿ ಅಂದ್ರೆ 100 ಹೆಲ್ಪ್ಲೈನ್ನಲ್ಲಿ ಕೆಲಸ ಸಿಗುತ್ತೆ. ಸತ್ಯಗೆ ಫೀಲ್ಡ್ನಲ್ಲಿ ಕೆಲಸ ಮಾಡಿ ಕಠಿಣ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಕಂಟ್ರೋಲ್ ರೂಮ್ ಕೆಲಸ ಸಿಕ್ಕಿದ್ದಕ್ಕೆ ಸ್ವಲ್ಪ ಬೇಸರದಲ್ಲೇ ಇರ್ತಾನೆ. ಹೀಗಿರುವಾಗ 99 ಕರೆಗಳನ್ನ ಅಟೆಂಡ್ ಮಾಡಿದ ನಂತರ ಬರುವ 100ನೇ ಕರೆಯಲ್ಲಿ ಒಬ್ಬ ಅಪರಿಚಿತ ಹುಡುಗಿ ಅಳುತ್ತಾ ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಸಹಾಯ ಕೇಳ್ತಾಳೆ. ಸತ್ಯ ಆ ಕರೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಆ ಹುಡುಗಿ ಯಾರು, ಅವಳಿಗೆ ಏನಾಗಿದೆ ಅನ್ನೋದನ್ನ ತನಿಖೆ ಮಾಡೋಕೆ ಶುರು ಮಾಡ್ತಾನೆ. ತನಿಖೆ ಮುಂದುವರೆದಂತೆ ಇದರ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಅಪಹರಣ ಮತ್ತು ಕಳ್ಳಸಾಗಣೆ ಜಾಲ ಇರೋದು ಗೊತ್ತಾಗುತ್ತೆ. ಆಮೇಲೆ ಸತ್ಯ ತನ್ನ ಜಾಣ್ಮೆಯಿಂದ ಈ ಇಡೀ ದಂಧೆಯ ಹಿಂದೆ ಇರೋ ಮಾಸ್ಟರ್ ಮೈಂಡ್ ವಿಕಿಯನ್ನ ಪತ್ತೆ ಹಚ್ಚಿ ಸಂಸ್ಕೃತಿಯನ್ನ ರಕ್ಷಿಸಿ ಆ ಕ್ರಿಮಿನಲ್ಸ್ನ ಹೇಗೆ ಮಟ್ಟಾಕ್ತಾನೆ ಅನ್ನೋದೇ ಈ ಮೂವಿಯ ಕಥೆ. ಒಟ್ನಲ್ಲಿ 100 ಒಂದು ಒಳ್ಳೆಯ ಆಕ್ಷನ್ ಕ್ರೈಮ್ ಥ್ರಿಲ್ಲರ್. ಕಂಟ್ರೋಲ್ ರೂಮ್ಗೆ ಬರುವ ಒಂದು ಫೋನ್ ಕಾಲ್ನಿಂದ ಶುರುವಾಗುವ ಕಥೆ ಮುಂದೆ ದೊಡ್ಡ ಇನ್ವೆಸ್ಟಿಗೇಷನ್ ಆಗಿ ಟರ್ನ್ ಆಗೋದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಅಂದ್ರೆ 100 ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 5, ಕಣ್ಣೂರ್ ಸ್ಕ್ವಾಡ್. ಇದು ಕಾರ್ತಿ ಅಭಿನಯದ ಖಾಕಿ ಮೂವಿ ಟೈಪ್ನಲ್ಲಿರೋ ಒಂದು ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್. ಮಮ್ಮುಟ್ಟಿ ಅಭಿನಯದ ಈ ಸಿನಿಮಾ ಕೂಡ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿಯಾಗಿ ಮಾಡಿರೋದು. ಸ್ಟೋರಿ ಏನಂದ್ರೆ, ಕೇರಳದ ASI ಜಾರ್ಜ್ ಮಾರ್ಟಿನ್ ಮತ್ತು ಅವರ ಸ್ಪೆಷಲ್ ಪೊಲೀಸ್ ಟೀಮ್ಗೆ ಒಂದು ದೊಡ್ಡ ದರೋಡೆ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಹಿಡಿಯುವ ಜವಾಬ್ದಾರಿ ಸಿಗುತ್ತೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಈ ಆರೋಪಿಗಳು ಕೇರಳದಲ್ಲಿ ಇರೋದಿಲ್ಲ. ಅವರನ್ನ ಹುಡುಕೊಂಡು ಈ ಪೊಲೀಸ್ ಟೀಮ್ ಕೇರಳದಿಂದ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗತ್ತೆ. ಅದೂ ಕೂಡ ಕೇವಲ 10 ದಿನಗಳ ಒಳಗೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕು. ಆಮೇಲೆ ಶುರುವಾಗೋದೇ ನಿಜವಾದ ಇನ್ವೆಸ್ಟಿಗೇಷನ್. ಬೇರೆ ಬೇರೆ ರಾಜ್ಯಗಳಲ್ಲಿ ಆರೋಪಿಗಳನ್ನು ಹುಡುಕೋದು, ಅವರ ಸುಳಿವು ಪತ್ತೆ ಹಚ್ಚೋದು ಮತ್ತು ಈ ಮಧ್ಯೆ ಎದುರಾಗುವ ಹಲವಾರು ಚಾಲೆಂಜ್ಗಳನ್ನು ಫೇಸ್ ಮಾಡಿಕೊಂಡು ಟೀಮ್ ಹೇಗೆ ಮುಂದೆ ಹೋಗುತ್ತೆ ಅನ್ನೋದೇ ಚಿತ್ರದ ಮೇನ್ ಹೈಲೈಟ್. ಒಟ್ಟಿನಲ್ಲಿ ಕಣ್ಣೂರ್ ಸ್ಕ್ವಾಡ್ ಒಂದು ರಿಯಲಿಸ್ಟಿಕ್ ಆಗಿ ಮೂಡಿಬಂದಿರುವ ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಓವರ್ ದ ಟಾಪ್ ಆಕ್ಷನ್ಗಿಂತ ಇನ್ವೆಸ್ಟಿಗೇಷನ್ ಮತ್ತು ರಿಯಲ್ ಪೊಲೀಸ್ ವರ್ಕ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಖಾಕಿ ತರಹದ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮೂವೀಸ್ ಇಷ್ಟ ಅಂದ್ರೆ ಕಣ್ಣೂರ್ ಸ್ಕ್ವಾಡ್ ಖಂಡಿತ ಒಮ್ಮೆ ಟ್ರೈ ಮಾಡಬಹುದು. ಇನ್ನು ಈ ಮೂವಿ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ನಂಬರ್ 4, ಕಿಷ್ಕಿಂಧ ಕಾಂಡಂ. ಈ ಮೂವಿ ಒಂದು ಸೈಕಲಾಜಿಕಲ್ ಪ್ಲಸ್ ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾ. ಪ್ಲಾಟ್ ಡೀಟೇಲ್ಸ್ ಬಂದರೆ, ಈ ಇಡೀ ಮೂವಿ ರಿಸರ್ವ್ ಫಾರೆಸ್ಟ್ನಲ್ಲಿರೋ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆಯುತ್ತೆ. ಸ್ಟೋರಿ ಏನಂದ್ರೆ, ಅಜಯ್ ಅನ್ನೋ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನ ತಂದೆ ಅಪ್ಪು ಪಿಳ್ಳೈ ಒಬ್ಬ ಮಾಜಿ ಮಿಲಿಟರಿ ಆಫೀಸರ್. ಅಜಯ್ ಮದುವೆ ಆದ ನಂತರ ಅವನ ಹೊಸ ಹೆಂಡತಿ ಅಪರ್ಣ ಮನೆಗೆ ಬರ್ತಾಳೆ. ಆಗ ಮನೆಯಲ್ಲಿ ಒಂದು ಪರವಾನಗಿ ಪಡೆದ ಬಂದೂಕು ಮಿಸ್ಸಿಂಗ್ ಆಗಿರೋದು ಗೊತ್ತಾಗುತ್ತೆ. ಇನ್ನು ಅಜಯ್ನ ತಂದೆಗೆ ವಯಸ್ಸಾದ ಕಾರಣ ಜ್ಞಾಪಕ ಶಕ್ತಿಯ ಸಮಸ್ಯೆ ಕೂಡ ಇರ್ತಿರುತ್ತೆ. ಹಾಗಾಗಿ ಈ ಬಂದೂಕು ಎಲ್ಲಿಗೆ ಹೋಯಿತು, ಯಾರು ತೆಗೆದುಕೊಂಡರು ಅನ್ನೋ ಪ್ರಶ್ನೆಗಳು ಶುರುವಾಗುತ್ತೆ.
ಆದರೆ ಕಥೆ ಮುಂದೆ ಹೋಗ್ತಿದ್ದಂತೆ ಈ ಬಂದೂಕಿನ ನಾಪತ್ತೆಗೂ ಮನೆಯಲ್ಲಿ ನಡೆದಿರುವ ಇನ್ನೊಂದು ದೊಡ್ಡ ರಹಸ್ಯಕ್ಕೂ ಸಂಬಂಧ ಇರೋದು ಗೊತ್ತಾಗುತ್ತೆ. ಆಮೇಲೆ ಒಂದೊಂದೇ ಸೀಕ್ರೆಟ್ ರಿವೀಲ್ ಆಗ್ತಾ ಹೋಗುತ್ತೆ. ನಿಜವಾಗಿಯೂ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಸಿನಿಮಾ ನಮ್ಮನ್ನು ಕತೆ ಜೊತೆ ಟ್ರಾವೆಲ್ ಮಾಡಿಸುತ್ತೆ. ಒಟ್ಟಿನಲ್ಲಿ ಕಿಷ್ಕಿಂಧಾ ಕಾಂಡಂ ಒಂದು ಸ್ಲೋ ಆಗಿ ಬಿಲ್ಡ್ ಆಗೋ ಆದರೆ ಇಂಟ್ರೆಸ್ಟಿಂಗ್ ಸೈಕಲಾಜಿಕಲ್ ಡಿಟೆಕ್ಟಿವ್ ಥ್ರಿಲ್ಲರ್. ಮೂವಿ ಮುಗಿದ ಮೇಲೂ ಕೆಲವೊಂದು ಸೀನ್ಸ್ ಬಗ್ಗೆ ಯೋಚಿಸುವ ಹಾಗೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ಯಾವುದೇ ಬ್ಯಾಡ್ ಲ್ಯಾಂಗ್ವೇಜ್ ಇಲ್ಲ. ಸೊ ಈ ಮೂವಿನ ಫ್ಯಾಮಿಲಿ ಜೊತೆ ಈಸಿಯಾಗಿ ನೋಡಬಹುದು. ಮತ್ತು ಈ ಸಿನಿಮಾ ಈಗ ಜಿಯೋ ಹಾಟ್‌ಸ್ಟಾರ್ನಲ್ಲಿ ವೀಕ್ಷಿಸಬಹುದು. ನಂಬರ್ 3, ಸೆಲ್ಯೂಟ್. ಸೆಲ್ಯೂಟ್ 2027ರಲ್ಲಿ ರಿಲೀಸ್ ಆದ ಒಂದು ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ದುಲ್ಕರ್ ಸಲ್ಮಾನ್ ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಕರುಣಾಕರನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಸ್ಟೋರಿ ಏನಂದ್ರೆ 3 ವರ್ಷಗಳ ಹಿಂದೆ ಮಾರ್ಟಿನ್ ಮತ್ತು ಶೀಬಾ ಅನ್ನೋ ದಂಪತಿಯ ಕೊಲೆ ಆಗಿರುತ್ತೆ. ಈ ಕೇಸ್ನ ತನಿಖೆ ನಡೆಯುವಾಗ ರಾಜಕೀಯ ಒತ್ತಡದಿಂದಾಗಿ ಪೊಲೀಸರು ಸರಿಯಾಗಿ ತನಿಖೆ ಮಾಡೋಕ್ಕಾಗದೆ ತರಾತುರಿಯಲ್ಲಿ ಕೇಸನ್ನು ಕ್ಲೋಸ್ ಮಾಡಿರ್ತಾರೆ. ಆದರೆ ಅರವಿಂದ್ಗೆ ಈ ಕೇಸ್ ಬಗ್ಗೆ ಅನುಮಾನ ಶುರುವಾಗುತ್ತೆ. ನಿಜವಾದ ಸತ್ಯ ಹೊರಗೆ ಬಂದಿಲ್ಲ, ಎಲ್ಲೋ ಒಂದು ತಪ್ಪಾಗಿದೆ ಅನ್ನೋದು ಅವನಿಗೆ ಅನಿಸುತ್ತೆ. ಇದೇ ಕಾರಣಕ್ಕೆ ತನ್ನ ಕೆಲಸವನ್ನೇ ಬಿಟ್ಬಿಡೋ ಪರಿಸ್ಥಿತಿ ಬಂದರೂ ಅರವಿಂದ್ ಆ ಹಳೆಯ ಕೇಸನ್ನು ಮತ್ತೆ ರೀಓಪನ್ ಮಾಡಿ ತನಿಖೆ ಶುರು ಮಾಡ್ತಾನೆ. ಆಮೇಲೆ ಒಂದೊಂದೇ ಸುಳಿವು ಸಿಗ್ತಾ ಹೋಗುತ್ತೆ. 3 ವರ್ಷಗಳ ಹಿಂದೆ ನಡೆದ ಆ ಕೊಲೆಯ ಹಿಂದೆ ಅಸಲಿಗೆ ಏನಿತ್ತು, ಪೊಲೀಸರು ಯಾಕೆ ಕೇಸನ್ನು ಇಷ್ಟು ಬೇಗ ಕ್ಲೋಸ್ ಮಾಡಿದ್ರು ಮತ್ತು ನಿಜವಾದ ಕೊಲೆಗಾರ ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಅರವಿಂದ್ ನಡೆಸೋ ತನಿಖೆಯೇ ಈ ಮೂವಿಯ ಮೇನ್ ಸ್ಟೋರಿ. ಸೆಲ್ಯೂಟ್ ಒಂದು ಸ್ಲೋ ಬರ್ನ್ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಇಲ್ಲಿ ಓವರ್ ದ ಟಾಪ್ ಆಕ್ಷನ್ಗಿಂತ ಒಂದು ಹಳೆಯ ಕೇಸಿನ ಸತ್ಯವನ್ನು ಹುಡುಕೋ ಇನ್ವೆಸ್ಟಿಗೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಮರ್ಡರ್ ಮಿಸ್ಟ್ರಿ ಮೂವೀಸ್ ಇಷ್ಟ ಅಂದರೆ ಸೆಲ್ಯೂಟ್ ಒಮ್ಮೆ ಟ್ರೈ ಮಾಡಬಹುದು. ಇನ್ನು ಈ ಸಿನಿಮಾ ಈಗ ಸೋನಿ ಲೀವ್ನಲ್ಲಿ ಅವೈಲಬಲ್ ಇದೆ. ನಂಬರ್ 2, ಹರ್ ಚಾಪ್ಟರ್ 1. ಇದು ಒಂದು ಇನ್ವೆಸ್ಟಿಗೇಟಿವ್ ಪೊಲೀಸ್ ಥ್ರಿಲ್ಲರ್ ಮೂವಿ. ಆದರೆ ಇದು ಜಸ್ಟ್ ಒಂದು ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಅಲ್ಲ. ಕಥೆ ಹೋಗ್ತಾ ಹೋಗ್ತಾ ಪರ್ಸ್ನಲ್ ಆಗೋ ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಸ್ಟೋರಿ ಏನಂದ್ರೆ, ಅರ್ಚನಾ ಪ್ರಸಾದ್ ಅನ್ನೋರು ತೆಲಂಗಾಣ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ACP ಆಗಿ ವರ್ಕ್ ಮಾಡ್ತಿರ್ತಾರೆ. ಕೆಲವು ಕಾರಣಗಳಿಂದಾಗಿ ಅವರಿಗೆ 6 ತಿಂಗಳ ಸಸ್ಪೆನ್ಷನ್ ಆಗಿರುತ್ತೆ. ಸಸ್ಪೆನ್ಷನ್ ಕಂಪ್ಲೀಟ್ ಮಾಡಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆದಾಗ ಅರ್ಚನಾಗೆ ಒಂದು ಚಾಲೆಂಜಿಂಗ್ ಮರ್ಡರ್ ಕೇಸ್ ಸಿಗುತ್ತೆ. ಫಸ್ಟ್ನಲ್ಲಿ ಇದು ಜಸ್ಟ್ ಒಂದು ಸಿಂಪಲ್ ಮರ್ಡರ್ ಕೇಸ್ ತರಹ ಕಾಣಿಸುತ್ತೆ. ಆದರೆ ಅರ್ಚನಾ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೆ ಒಂದೊಂದೇ ಶಾಕಿಂಗ್ ಡೀಟೇಲ್ಸ್ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇಸ್ನ ಪ್ರತಿಯೊಂದು ಕ್ಲೂನ ಹಿಂದೆ ಮತ್ತೊಂದು ಮಿಸ್ಟ್ರಿ ಇರೋ ತರಹ ಕಾಣಿಸುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾ ಹೋದಂತೆ ಈ ಕೇಸ್ ಅರ್ಚನಾಗೆ ಪರ್ಸ್ನಲ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಒಂದಾದ್ಮೇಲೆ ಒಂದರಂತೆ ಟ್ವಿಸ್ಟ್ಗಳು ಬರ್ತಾ ಇರೋದ್ರಿಂದ ಅಸಲಿಗೆ ಈ ಕೇಸ್ ಹಿಂದೆ ಇರೋ ಸತ್ಯ ಏನು ಅನ್ನೋ ಕ್ಯೂರಿಯಾಸಿಟಿ ಕೊನೆವರೆಗೂ ಇರುತ್ತೆ. ಸೊ ನಿಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್, ಮರ್ಡರ್ ಮಿಸ್ಟ್ರಿ ಮತ್ತು ಶಾಕಿಂಗ್ ಟ್ವಿಸ್ಟ್ಗಳು ಇರೋ ಥ್ರಿಲ್ಲರ್ ಮೂವೀಸ್ ಇಷ್ಟ ಅಂದರೆ ಹರ್ ಚಾಪ್ಟರ್ 1 ಒಮ್ಮೆ ಟ್ರೈ ಮಾಡಬಹುದು. ಇನ್ನು ಈ ಸಿನಿಮಾ ಈಗ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಆಡಿಯೋ ಮತ್ತು ಸಬ್ಟೈಟಲ್ ಜೊತೆ ಅವೈಲೇಬಲ್ ಇದೆ. ನಂಬರ್ 1, ಚಕ್ರವ್ಯೂಹಂ ದ ಟ್ರ್ಯಾಪ್. ಇದು 2023ರಲ್ಲಿ ರಿಲೀಸ್ ಆದ ಒಂದು ತೆಲುಗು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸ್ಟೋರಿ ಏನಂದ್ರೆ, ಸಂಜಲಿ ಅನ್ನೋ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನ್ ಮನೆಗೆ ಬಂದಾಗ ಅವನ ವೈಫ್ ಸಿರಿ ಮರ್ಡರ್ ಆಗಿರೋದು ಗೊತ್ತಾಗುತ್ತೆ. ಸಿರಿಯ ಗಂಟ್ಲು ಸ್ಲಿಟ್ ಮಾಡಲಾಗಿರುತ್ತೆ. ಜೊತೆಗೆ ಮನೆಯಲ್ಲಿದ್ದ ಕ್ಯಾಶ್ ಮತ್ತು ಗೋಲ್ಡ್ ಕೂಡ ಮಿಸ್ಸಿಂಗ್ ಆಗಿರುತ್ತೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಜವಾಬ್ದಾರಿ ಇನ್ಸ್ಪೆಕ್ಟರ್ ಸತ್ಯ ತೆಗೆದುಕೊಳ್ತಾರೆ. ಫಸ್ಟ್ನಲ್ಲಿ ಇದು ಒಂದು ಸಿಂಪಲ್ ರಾಬರಿ ಕಮ್ ಮರ್ಡರ್ ಕೇಸ್ ತರ ಕಾಣಿಸುತ್ತೆ. ಆದರೆ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾ ಹೋದಂತೆ ಕೇಸ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಯಾಕಂದ್ರೆ ಸಿರಿ ತನ್ನ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಯನ್ನ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಆದರೆ ಇದಕ್ಕೆ ಅವಳ ಹಸ್ಬೆಂಡ್ ಸಂಜಯ್ ಒಪ್ಕೊಂಡಿರೋದಿಲ್ಲ. ಇಲ್ಲಿಂದಲೇ ಪ್ರಾಪರ್ಟಿ, ಮನಿ ಮತ್ತು ಹಳೆಯ ಸೀಕ್ರೆಟ್ಸ್ ಒಂದೊಂದಾಗಿ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಸಿರಿಯನ್ನ ಕೊಲೆ ಮಾಡಕ್ಕೆ ರಿಯಲ್ ಮೋಟಿವ್ ಏನು, ಮನೆಯಲ್ಲಿದ್ದ ಹಣ ಮತ್ತು ಗೋಲ್ಡ್ ನಿಜವಾಗ್ಲೂ ಯಾರು ತೆಗೆದುಕೊಂಡ್ರು ಮತ್ತು ಈ ಕೊಲೆಯ ಹಿಂದೆ ಅಸಲಿಗೆ ಯಾರಿದ್ದಾರೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇನ್ಸ್ಪೆಕ್ಟರ್ ಸತ್ಯ ನಡೆಸೋ ಇನ್ವೆಸ್ಟಿಗೇಷನ್ನೇ ಈ ಮೂವಿಯ ಮೇನ್ ಸ್ಟೋರಿ. ಕಥೆ ಮುಂದೆ ಹೋಗ್ತಾ ಹೋದಂತೆ ಸಸ್ಪೆಕ್ಟ್ಸ್ ಜಾಸ್ತಿ ಆಗ್ತಾರೆ, ಸೀಕ್ರೆಟ್ಸ್ ರಿವೀಲ್ ಆಗ್ತವೆ. ಹಾಗಾಗಿ ಕೊಲೆಗಾರ ಯಾರು ಅನ್ನೋದನ್ನ ಲಾಸ್ಟ್ವರೆಗೂ ಗೆಸ್ ಮಾಡೋದು ಈಸಿ ಅಲ್ಲ. ಸೊ ನಿಮಗೆ ಮರ್ಡರ್ ಮಿಸ್ಟರಿ, ಕ್ರೈಮ್ ಇನ್ವೆಸ್ಟಿಗೇಷನ್ ಮತ್ತು ಟ್ವಿಸ್ಟ್ಗಳಿರೋ ಮೂವೀಸ್ ಇಷ್ಟ ಅಂದ್ರೆ ಚಕ್ರವ್ಯೂಹಂ ದ ಟ್ರ್ಯಾಪ್ ಒಮ್ಮೆ ಟ್ರೈ ಮಾಡಬಹುದು. ಇನ್ನು ಈ ಸಿನಿಮಾ ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ ಜೊತೆ ಅವೈಲೇಬಲ್ ಇದೆ.